ಅಂತರಪಟ ಆರಾಧನಾ ರೆಡಿನಮ್ಮ, ನಿನಗೆ ಶಿವು ನೆನಪೊಂದನ್ನು ತೋರಿಸ್ತೀನಿ. ಈ ಗಾಡಿ ನಮ್ಮಪ್ಪ. ಹೌದಮ್ಮ, ನಿಮ್ಮ ಅಪ್ಪಂದಮ್ಮ ಇದು. ಈ ಗಾಡಿಯಲ್ಲಿ ಓಡಾಡ್ಕೊಂಡೆ ನಾನು ನಿಮ್ಮಪ್ಪ ಬಿಸ್ನೆಸ್ ಶುರು ಮಾಡಿದ್ವಮ್ಮ. ಈ ಬೆಂಗಳೂರಲ್ಲಿ ನಾನು ಅವನು ಓಡಾಡ್ದಿರೋ ಜಾಗನೇ ಇಲ್ಲ. ಅವನು ಮುಂದೆ ಕೂತ್ಕೋತಿದ್ದ, ನಾನು ಹಿಂದೆ ಕೂತ್ಕೋತಾ ಇದ್ವಿ. ಈ ಗಾಡಿಯಲ್ಲಿ ಓಡಾಡ್ತಾ ಓಡಾಡ್ತಾ ನಮ್ಮ ಕಷ್ಟ ಸುಖ ನೋವು ನಲಿವು ದುಃಖ ಎಲ್ಲವನ್ನ ಹಂಚ್ಕೋತಾ ಇದ್ವಮ್ಮ. ಯಾವುದನ್ನು ಮುಚ್ಚಿಡ್ತಾ ಇರಲಿಲ್ಲ. ಇದು ಒಂಥರ ನಮ್ಮಿಬ್ಬರ ಸ್ನೇಹಕ್ಕೆ ಅದ್ಭುತವಾದ ಸುಂದರ ನೆನಪು ಕಣಮ್ಮ. ಇದು ಸಾಧಾರಣವಾದ ಗಾಡಿ ಅಲ್ಲ, ನಮ್ಮಿಬ್ಬರ ಸೋಲು ಗೆಲುವು ಎಲ್ಲವನ್ನೂ ಕಂಡಿದ್ದೆ ಅಮ್ಮ. ಇದು ಶಿವು ಹೋದ್ಮೇಲೆ ನಾನು ಈ ಗಾಡಿ ಮುಟ್ಟೋದನ್ನ ಬಿಟ್ಬಿಟ್ಟೆ. ಯಾಕೆಂದ್ರೆ ನಾನು ಇಲ್ಲಿ ಬರುವಾಗಲೆಲ್ಲ ನನಗೆ ಅವನ ನೆನಪು ಕಾಣೋದು ಕಣಮ್ಮ. ತುಂಬಾ ಮನಸ್ಸು ಕಷ್ಟ ಆಗೋದು. ಅವನಿದಾನೆ ಅನ್ಕೊಂಡು ದುಃಖ ಅನುಭವಿಸ್ತಿದ್ದೆ. ಹಾಗಾಗಿ ನಾನು ಇಲ್ಲಿ ಬರೋದನ್ನೇ ಬಿಟ್ಟುಬಿಟ್ಟೆ. ಹಾಗಂತ ನಾನು ಈ ಗಾಡಿನ ಮಾರ್ಬಿಡೋಣ ಅನ್ಕೊಂಡ್ರೆ ಮನಸ್ಸು ಕೇಳಲಿಲ್ಲ. ಬೇಡ ಬೇಡ, ತಪ್ಪು, ಹಾಗೆ ಮಾಡಬಾರ್ದು. ಇದನ್ನ ಜೊತೆಲಿ ಇಟ್ಕೊಂಡೆ ದಿನ ಅದನ್ನ ಕ್ಲೀನ್ ಮಾಡಿಕೊಂಡು ಅದನ್ನ ನೋಡ್ಕೊಂಡು ಅವನ ನೆನಪಲ್ಲಿ ನಾ ದಿನ ಕಳೀತಾ ಇದ್ದೆ. ಇವತ್ತೇನೋ ಅವಕಾಶ ಸಿಕ್ತು, ನಿನ್ ಮುಂದೆ ಎಲ್ಲ ಹೇಳ್ಕೊಂಡೆ ಕಣಮ್ಮ. ನಮ್ಮ ಕುಟುಂಬ ಸದಸ್ಯರಿಗೆ ಇದೆಲ್ಲ ಗೊತ್ತಿಲ್ಲ. ಈ ಗಾಡಿ ಜೊತೆಯಲ್ಲಿ ನನಗೊಂದು ಅವಿನಾಭಾವ ಸಂಬಂಧ ಇದೆ. ಅದು ನನಗೆ ಮಾತ್ರ ಗೊತ್ತು ಕಣಮ್ಮ. ಅಪ್ಪ ಈಗ್ಲೂ ಇದ್ರ ಮೇಲೆ ಕೂತಿದಾರೇನೋ ಅಂತ ಅನ್ನಿಸ್ತಿದೆ ಮಾವ. ಅದಕ್ಕೆ ಈ ಗಾಡಿನ ನೀನು ತೋರ್ಸೋಣ ಅಂತ ಕರ್ಕೊಂಡ್ಬಂದೆಮ್ಮ. ಥ್ಯಾಂಕ್ ಯು ಮಾವ. ನನ್ನ ಹತ್ರ ಅಪ್ಪನ ಫೋಟೋ ಬಿಟ್ಟು ಅಪ್ಪನ ವಸ್ತು ಅಂತ ಏನು ಇರ್ಲಿಲ್ಲ. ಈಗ ಈ ಗಾಡಿ ನೋಡಿ ತುಂಬಾ ಖುಷಿ ಆಗ್ತದೆ. ನಾನ್ ಚಿಕ್ಕವಳಿದ್ದಾಗ ಈ ಗಾಡಿ ಸದ್ದಾದ್ರೆ ಸಾಕು, ಎಲ್ಲೇ ಆಟ ಆಡ್ತಿದ್ರು ಅಪ್ಪ ಅಂತ ಓಡ್ ಬಂದ್ಬಿಡ್ತಿದ್ದೆ. ಅಪ್ಪನ್ನ ನಾನು ತುಂಬಾ ಮಿಸ್ ಮಾಡ್ಕೋತೀನಿ ಮಾವ. ಇವತ್ತವ್ರು ಇರ್ಬೇಕಿತ್ತು. ನನ್ನೊಂದು ಮಾತು ನಡೆಸ್ಕೊಡ್ತೀರಾ? ಹೇಳು ಮಗಳೇ. ನಿಮಗೇನು ತೊಂದರೆ ಇಲ್ಲ ಅಂದ್ರೆ ನಾವು ಫ್ಯಾಕ್ಟ್ರಿ ನೋಡೋದಕ್ಕೆ ಈ ಗಾಡಿಲೇ ಹೋಗಣ್ವಾ? ಸರಿಮ್ಮ, ನೀನಿಷ್ಟು ಆಸೆ ಪಡ್ತೀಯ ಅಂದ್ರೆ ಇದರಲ್ಲೇ ಹೋಗೋಣ. ಅಪ್ಪ, ನೀವು ನಮ್ ಜೊತೆ ಇಲ್ಲ ಅಂತ ಅನ್ಕೊಂಡಿದ್ದೆ. ಇಲ್ಲ ಅಪ್ಪ, ಮಾವನ್ ಮನ್ಸಲ್ಲಿ ನೀವಿನ್ನೂ ಜೀವಂತವಾಗಿದ್ದೀರಾ. ಮಾವ ಸೊಸೆ ಇಬ್ರು ಸ್ಕೂಟರ್ ಅಲ್ಲಿ ಜುಮ್ ಅಂತ ಹೋಗ್ತಾ ಇದಾರೆ. ಬನ್ನಿ ಹೋಗಿ ಟಾಟಾ ಮಾಡೋಣ. ಏನು ಸ್ಕೂಟರ? ಹೌದಕ್ಕ, ಅದೇ ಹಳೆ ಗಾಡಿ ಇತ್ತಲ್ಲ, ಅದ್ರಲ್ಲಿ ನನ್ನ ಕರ್ಕೊಂಡು ಹೋಗ್ತೀರಾ ಮಾವ ಅಂತ ನಿನ್ ಸೊಸೆ ಕೇಳಿದ್ಲು. ಬಾವ ಎಸ್ ಅನ್ಬಿಟ್ರು. ಹಾಳಾದ ಗಾಡಿನ ಅವನು ಮತ್ತೆ ನಿಮ್ ಬಾವ ಇಬ್ರು ಒಟ್ಟಿಗೆ ಸೇರಿ ತಗೊಂಡಿದ್ರು. ಇಷ್ಟು ದಿನ ನನ್ನ ಗಾಡಿ ಮುಟ್ಟಕ್ ಬಿಡ್ತಾ ಇರ್ಲಿಲ್ಲ. ಈಗ ಹೊರಟಿದೆಯಲ್ಲ ಸವಾರಿ. ನೋಡಿದ್ಯಮ್ಮ, ನಾವೆಲ್ಲ ಮರ್ತೋಗಿರೋ ಶಿವುನ ಆರಾಧನಾ ಈ ಮನೆಗ್ ಬಂದು ಹೇಗ್ ನೆನಪಿಸ್ತಿದ್ದಾಳೆ ಅಂತ. ಅಮ್ಮ, ಅವಳ ಉದ್ದೇಶನೇ ಇದು. ಆ ಶಿವು ಜಪಾನ ಅಪ್ಪ ದಿನ ಮಾಡ್ತಿರ್ಬೇಕು, ನಮ್ಮೆಲ್ಲರೂ ನೆಮ್ಮದಿನ ಹಾಳು ಮಾಡ್ಬೇಕು. ಹೀಗ್ ಮಾಡೋದ್ರಿಂದ ಅವಳಿಗೇನೋ ಒಂಥರ ಆನಂದ. ಇದು ಎಂತ ಕಷ್ಟ ಬಂತು ನಮ್ಗೆ. ಅಲ್ಲ, ಇವಳ ತಾಳಕ್ಕೆ ಇವ್ರು ಯಾಕೆ ಕುಣಿಬೇಕು ಅಂತ. ಯಾಕೆ ಅಂದ್ರೆ ಅವಳು ಶಿವು ಮಗಳು, ಅದಕ್ಕೆ. ಅಪ್ಪಂಗೆ ಆ ಮನುಷ್ಯ ಅಂದ್ರೆ ಯಾಕಷ್ಟೊಂದು ಪ್ರೀತಿನೋ ನಂಗಂತೂ ಗೊತ್ತಾಗ್ತಿಲ್ಲ. ಈಗ ಅವನ್ ಮಗಳು ನಮ್ಮ ಮನೆ ಸೊಸೆ ಅಂತ ಅಪ್ಪನ ಕಾಲು ನೆಲದ ಮೇಲೆ ನಿಲ್ತಿಲ್ಲ. ಅಮ್ಮ, ಮಗನ್ ಹೆಂಡತಿ ಅಂದ್ಮೇಲೆ ಅವಳ ಸೊಸೆನೆ, ಅವಳ ಪ್ರೀತಿ ತೋರಿಸ್ಲಿ.
ನಾನ್ ಬೇಡ ಅನ್ನಲ್ಲ. ಆದ್ರೆ ಅವಳನ್ನ ಮೆರೆಸೋ ಬರೋದಲ್ಲಿ ಅಪ್ಪ ನನ್ನ ಮರ್ತೋಗ್ತಿದ್ದಾರೆ. ಅಮ್ಮ ಸಮಾಧಾನ ಮಾಡ್ಕೊಳೆ, ಅಳ್ಬೇಡ್ವೆ. ಅಲ್ಲಮ್ಮ, ಆ ಶಿವು ನನಗೇನ್ ಮಾಡಿದಾನೆ ಅನ್ನೋದನ್ನ ಲೆಕ್ಕಕ್ಕೆ ತಗೊಳ್ದೆ ಹೋಗ್ಬಿಟ್ಟಿದಾರಲ್ಲಮ್ಮ. ಇದಮ್ಮ, ಇದು ನನಗ್ ತುಂಬಾ ಹರ್ಟ್ ಆಗ್ತಿರೋದು. ಅಮ್ಮು, ನಿಮ್ಮಪ್ಪ ಮರೆದ್ರು ಒಂದು ಹೆಣ್ಣಾಗಿ, ಅದಕ್ಕೂ ಮೇಲೆ ನಿನ್ ತಾಯಾಗಿ ನಾನ್ ಮರಿತೀನಿ ಅನ್ಕೊಂಡ್ಯಾ? ಅಂತ ಒಂದು ಮಗಳಿಗೆ ನಮ್ಮನೇಲಿ ಇಷ್ಟು ಪ್ರಾಶಸ್ತ್ಯ ಸಿಗ್ತಾ ಇರೋದು ಯಾವ ಕಾರಣಕ್ಕೂ ಸರಿಯಲ್ಲ. ನೀನ್ ಏನು ಯೋಚನೆ ಮಾಡ್ಬೇಡ ಅಮ್ಮು, ನಾನು ಎಲ್ಲ ಸರಿ ಮಾಡ್ತೀನಿ. ನೋಡ್ದ್ಯಾ ಅಮ್ಮು, ನಮ್ ಭಾವ ನಿನ್ನನ್ ಯಾವತ್ತಾದ್ರೂ ಈ ತರ ಸ್ಕೂಟ್ರಲ್ಲಿ ಕರ್ಕೊಂಡು ಹೋಗಿದಾರಾ? ಅಕ್ಕ ವಾವ್, ಎಷ್ಟು ಚೆನ್ನಾಗಿ ಕಾಣ್ತೀರ ಮುನಿಯಮ್ಮ. ಈ ಫೋಟೋ ನೋಡೋ ಟೈಮಲ್ಲೇ ನನ್ನ ಮಗ ನನ್ನನ್ನು ನೋಡ್ಬೇಕಾ? ಆಹಾ, ಎಷ್ಟು ಮುದ್ದಾಗಿದ್ದಾರೆ. ಹಾಗೆ ಫೋಟೋ ನೋಡ್ತಿದ್ರೆ ಮುತ್ಕೊಡೋಣ ಅಂತ ಅನ್ಸುತ್ತೆ. ಆದ್ರೆ ಗಂಡನ ತರ ಆಡ್ಬೇಡ ಅಂತ ಬೈತಾರೆ. ಅಲ್ಲ, ಮುನಿಯಮ್ಮಂಗೆ ನನ್ನ ಗಂಡನೇ ತಾನೆ? ಯಾಕೋ ಮುತ್ಕೊಡೋರ್ಗೂ ಆರಾಧನವ್ರಿಗೆ ನಾನು ಗಂಡ ಅಲ್ಲ ಅಂತ ಅನ್ಸುತ್ತೆ. ಅದೇನಾದ್ರೂ ಆಗ್ಲಿ, ಇವತ್ತು ಧೈರ್ಯ ಮಾಡಿ ಮುತ್ತು ಕೊಟ್ಟೇ ಬಿಡ್ತೀನಿ. ಮತ್ತೆ ಮಾಡ್ತೀನಿ. ಯಾರ್ದಮ್ಮ ಫೋನು? ಫ್ರೆಂಡು ಮಾವ. ಏನು ಕಟ್ ಮಾಡ್ತೀಯಾರ? ಮತ್ತೆ ಯಾರ್ದಮ್ಮ ಫೋನು? ಮತ್ತೆ ಫ್ರೆಂಡೇ ಮಾವ. ಓ, ನಿನ್ ಚೆನ್ನೈ ಫ್ರೆಂಡಾ? ಮಾತಾಡಮ್ಮ, ಸುಮ್ಮನೆ ಯಾಕೆ ಕಾಯಿಸ್ತೀಯ? ಅಲ್ಲ ಮಾವ, ಅದು ಪರವಾಗಿಲ್ಲ, ನಾನು ಆಮೇಲೆ ಮಾತಾಡ್ತೀನಿ. ನಿನ್ನ ಫ್ರೆಂಡು ನಿನ್ನ ಹತ್ರ ಮಾತಾಡೋವರೆಗೂ ನಮ್ಮಿಬ್ಬರನ್ನ ಒಳಗಡೆ ಹೋಗಕ್ಕೆ ಬಿಡಲ್ಲ. ಇವತ್ತು ಮಾತಾಡು. ಇಲ್ಲಿ ಕೊಡು, ನಾನು ಹೇಳ್ತೀನಿ ಅವನಿಗೆ. ಎಲ್ಲ ಹಾಳಾಗೋಯ್ತಲ್ಲಮ್ಮ, ನಿಮ್ಮಮ್ಮ ಎಲ್ಲ ಹಾಳು ಮಾಡ್ಬಿಟ್ಲು. ಹೌದು ಮಾವ, ನಮ್ಮ ಅಮ್ಮನಿಂದ ಕೆಲಸ ಆಗುತ್ತೆ ಅನ್ಕೊಂಡು ತಪ್ಪು ಮಾಡ್ಬಿಟ್ವಿ. ಸರಿಯಾಗಿ ನಾಟಕನೂ ಮಾಡೋದಕ್ಕೆ ಬರೋದಿಲ್ಲ. ಆ ಆರಾಧನ ಡಾಕ್ಟರ್ನ ಕರ್ಸ್ಬಿಡ್ತಾಳೆ ಅಂತ ಟೆನ್ಷನ್ ಮಾಡ್ಕೊಂಡು ಎಲ್ಲ ಎಡ್ವರ್ಟ್ ಮಾಡಿದ್ರು. ಅವಳು ಎಂತ ಜೋರ್ ನೋಡಮ್ಮ, ನಾವು ಮಾಡ್ತಾ ಇರೋದು ನಾಟಕ ಅಂತ ಅವಳಿಗೆ ಗೊತ್ತಾಗೋಯ್ತು. ಡಾಕ್ಟರ್ನ ಕರೆಸ್ತೀನಿ ಅಂತ ನಮಗೆ ಚಮಕ್ ಕೊಟ್ಬಿಟ್ಲು. ಕೊಡ್ಲಿ ಮಾವ, ಅದೇನ್ ಚಮಕ್ ಕೊಡ್ತಾಳೋ, ಅದೇನ್ ಚಮತ್ಕಾರ ಮಾಡ್ತಾಳೋ ಮಾಡ್ಲಿ. ಎಲ್ಲದನ್ನು ಬಡ್ಡಿ ಸಮೇತ ತಿರುಗಿಸ್ಕೊಟ್ಟೆ ಕೊಡ್ತೀನಿ ಅವಳಿಗೆ. ನಮ್ದು ಬರೀ ಬಾಯಿ ಮಾತಲ್ಲಿ ಹೇಳೋದೇ ಆಗೋಯ್ತು. ಆದ್ರೆ ಅವಳು ಬಾಬನ್ ಜೊತೆ ಜುಮ್ ಅಂತ ಸ್ಕೂಟ್ರಲ್ಲಿ ಕೂತ್ಕೊಂಡು ಫ್ಯಾಕ್ಟ್ರಿಗೆ ಹೋದ್ಲು. ಅಲ್ಲಿ ಹೋಗಿ ಅದ್ ಇನ್ನೇನೇನು ಹೇಳಿ ಬಾಬನ್ ತಲೆ ಕೆಡಿಸ್ತಾಳೋ ಏನೋ. ಹೌದು, ಅಪ್ಪ ಯಾರನ್ನಾದ್ರೂ ನಂಬಿದ್ರು ಅಂದ್ರೆ ಜೀವ ಹೋಗೋ ತನಕ ನಂಬಿಕೆ ಹೋಗಲ್ಲ. ಆ ಶಿವಶಂಕರ್ನು ಅಪ್ಪ ಹೀಗೆ ನಂಬಿದ್ರು. ಆ ನಂಬಿಕೆನ ಕಳಿಯಕ್ಕೆ ಬೇಡ. ಆ ಆರಾಧನ ಏನಾದ್ರೂ ಅಪ್ಪನ ನಂಬಿಕೆ ಗಳಿಸ್ಕೊಂಡ್ಬಿಟ್ರೆ ಆ ನಂಬಿಕೆ ಕೂದಲು ಎಳೆಯಷ್ಟು ಆಚೆ ಈಚೆ ಹೋಗಲ್ಲ. ಆ ನಂಬಿಕೆ ಅಷ್ಟು ಆಳಕ್ಕೆ ಇಳಿಯೋಕ್ಕೂ ಮುಂಚೆನೆ ಆ ಆರಾಧನ ಈ ಮನೆಯಿಂದ ಆಚೆ ಇರಬೇಕು. ಹೌದು, ಆದ್ರೆ ಅದು ಹೇಗ್ ಸಾಧ್ಯ ಆಗುತ್ತೆ? ನಮ್ಗೆ ಅಕ್ಕನ ಸಹಕಾರ ನೆಟ್ಟಕ್ಕೆ ಸಿಗ್ತಾನೆ ಇಲ್ವಲ್ಲ. ಬರೀ ನಾನು ನೀನು ಗುದ್ದಾಡಿದ್ರೆ ಇಲ್ಲೇನು ಪ್ರಯೋಜನ ಆಗ್ತಾ ಇಲ್ಲ. ಏನ್ ಅನ್ಕೊಂಡಿದ್ದೀರಾ ನೀವು? ನನ್ನ ನಂಬ್ಕೊಂಡ್ರೆ ಏನು ಕೆಲಸ ಆಗಲ್ಲ ಅಂತನಾ? ಹಂಗಲ್ಲಮ್ಮ, ಆದ್ರೆ ಇವತ್ತು ನಿನ್ನಂಥ ನೀನೇ ಆರಾಧನ ಮುಂದೆ
ಸೋಲ್ತಾ ಇರೋದು ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ಇದರ ಅರ್ಥ ಅವಳು ನಿನ್ಗಿನ್ನ ಸ್ಟ್ರಾಂಗ್ ಅಂತನ ಅಥವಾ ನೀನ್ ಅವಳಿಗಿಂತ ವೀಕು ಅಂತನ? ಈ ಅಮಲಾನ ಯಾರು ಗೆಲ್ಲಕ್ಕಾಗಲ್ಲ. ಇವಳು ಬಿಟ್ಟು ಹಿಡಿತಾಳೆ. ನೋಡ್ತಾ ಇರಿ ಆ ಆರಾಧನನ ನಾನೇನ್ ಮಾಡ್ತೀನಿ ಅಂತ. ಯಾಕಪ್ಪ ಈ ಸಾಹಸಕ್ಕೆ ಕೈ ಹಾಕ್ತೆ ಅಂತ ತತ್ತರಿಸ್ಬೇಕು. ಹಾಗೆ ಮಾಡ್ತೇನೆ. ನೀವೆಷ್ಟಾರು ಬೈಕೊಳ್ಳಿ, ನೀವು ತುಂಬಾ ಮುದ್ದಾಗಿ ಕಾಣಿಸ್ತಿದ್ದೀರಿ. ನನ್ನ ಕೈಲಿ ತಡ್ಕೊಳಕ್ ಆಗ್ಲಿಲ್ಲ, ಅದಕ್ಕೆ ಮುದ್ದು ಕೊಟ್ಬಿಟ್ಟೆ. ಅಯ್ಯೋ ದೇವ, ಯಾವತ್ತೂ ಇಲ್ದೇ ಇರೋ ಜೀವತ್ ಯಾಕೆ ಮುತ್ಕೊಟ್ರು? ಏನಾಗಿದೆ ಇವ್ರಿಗೆ? ಅದು ಮಾವ ಫೋನ್ ರಿಸೀವ್ ಮಾಡಿದಾಗ್ಲೇ ಹಿಂಗಾಗ್ಬೇಕಾ? ಬಿಡಿ, ಯಾಕ್ರಿ ಏನೂ ಮಾತಾಡ್ತಿಲ್ಲ? ಕೋಪ ಬಂತ? ನನಗೆ ಗೊತ್ತು ನಿಮಗೆ ಫುಲ್ ಕೋಪ ಬಂದಿರತ್ತೆ ಅಂತ. ನಾನೇನ್ ಮಾಡ್ಲಿ, ನೀವು ಇಷ್ಟೊಂದು ಮುದ್ದಾಗಿ ಕಾಣಿಸ್ತೀರಾ? ನೀವ್ ಯಾಕೆ ನನಗೆ ಸೀರೆ ಉಟ್ಕೊಂಡು ಫೋಟೋ ಕಳಿಸ್ಬೇಕಾಯ್ತು? ನಿಮ್ ಫೋಟೋ ನೋಡ್ತಾ ಕಾನ್ಫರೆನ್ಸ್ ಅಲ್ಲಿ ಹತ್ರ ಬೈಸ್ಕೊಂಡೆ ಗೊತ್ತಾ? ಹೋಗ್ಲಿ ಬಿಡಿ, ಕೋಪ ಮಾಡ್ಕೋಬೇಡಿ. ನಿಮ್ಗೆ ಇಷ್ಟ ಅಂದ್ರೆ ನಾನು ಕೊಟ್ಟಿರೋ ಮುತ್ತನ್ನ ಇಟ್ಕೊಳ್ಳಿ, ಇಷ್ಟ ಆಗಿಲ್ಲ ಅಂದ್ರೆ ವಾಪಸ್ ಕೊಟ್ಬಿಡಿ. ಹಲೋ ಮುನಿಯಮ್ಮ, ಮಾತಾಡ್ರಿ. ಮಾತಾಡೋಕೆ ಇದು ಮುನಿಯಮ್ಮ ಅಲ್ಲಪ್ಪ, ನಿಮ್ಮಪ್ಪ. ಅಪ್ಪನ? ಲವ್ ಮಗನೇ, ಅದೇನೋ ಇಟ್ಕೊಳ್ದೆ ವಾಪಸ್ ಕೊಟ್ಬಿಡು ಅಂತ ಕೇಳ್ದಿಲ್ಲಪ್ಪ. ನೀನು ಕೊಟ್ಟಿದ್ದು ಮುನಿಯಮ್ಮಂಗಲ್ಲ, ನನಗೆ. ಆ ಆರಾಧನ ಆಡ್ತಿರೋದು ನೋಡಿದ್ರೆ ನಾವು ಅವಳಿಗೆ ಗೇಟ್ ಪಾಸ್ ಕೊಟ್ಟು ಕಳ್ಸೋದಲ್ಲ, ಅವಳೇ ನಮಗ್ ಗೇಟ್ ಪಾಸ್ ಕೊಟ್ಟು ಕಳಿಸ್ತಾಳೋ ಅಂತ ಅನಿಸ್ತಾ ಇದೆ. ಸಾಧ್ಯನೇ ಇಲ್ಲ ಮಾವ, ಅವಳನ್ನ ಅಷ್ಟು ಮುಂದುವರಿಯೋದಕ್ಕೆ ನಾನು ಬಿಡೋದಿಲ್ಲ. ಸರಿ, ಈಗ ನೀನ್ ಏನ್ ಮಾಡ್ಬೇಕು ಅಂತಿದ್ಯಾ? ಆ ಆರಾಧನ ಬಾಲ ಬಿಷ್ಟೇರೋ ಹಾಗೆ ಮಾಡೋದಕ್ಕೆ ನಮ್ಮಮ್ಮನೇ ಸರಿ ಮಾವ ಅಂತ ಮಾತ್ರ ಹೇಳಕ್ ಬರಬೇಡ ನೀನು. ಇಷ್ಟು ದಿನದಲ್ಲಿ ನಮ್ಮ ಅಕ್ಕನ ಹಠ ಏನು, ಸಿಟ್ಟೇನು ಅಂತ ಆ ಆರಾಧನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾಳೆ. ನೀನ್ ಇದನ್ನೇ ದಾಳವಾಗಿ ಬಳಸ್ಕೊಂಡು ಅವರಿಬ್ಬರ ಮಧ್ಯೆ ಇರೋ ಡಿಸ್ಟೆನ್ಸ್ ನ ಜಾಸ್ತಿ ಮಾಡ್ತೀನಿ ಅಂತ ಮಾತ್ರ ಹೇಳ್ಬೇಡ. ಈ ರೀತಿ ತಪ್ಪಾಗಿ ಯೋಚನೆ ಮಾಡಬೇಡ. ನಿಮ್ಮಪ್ಪ ಮತ್ತೆ ಅವಳ ಮಧ್ಯೆ ಡಿಸ್ಟೆನ್ಸ್ ಆಗ್ಬೇಕು. ಅವರಿಬ್ಬರ ಮಧ್ಯೆ ಇರೋ ಮಾವ ಸೊಸೆ ಅನ್ನೋ ಬಾಂಡಿಂಗ್ ನ ನಾವು ಮುರಿಬೇಕು. ಯಾಕೆಂದ್ರೆ ಈ ಮನೆಯಲ್ಲಿ ಅವಳ ಸಪೋರ್ಟ್ಗೆ ಅಂತ ನಿಂತಿರೋದು ಭಾವ ಮಾತ್ರ. ಹೇಗಾದ್ರೂ ಮಾಡಿ ಭಾವನ್ನ ಬದಲಾಯಿಸಕ್ಕಾಗುತ್ತಾ ನೋಡು. ಈ ಅಕ್ಕ ನಂಬಿ ಯಾವ ಪ್ರಯೋಜನನೂ ಇಲ್ಲ. ಹೌದು ಮಾವ, ನೀವ್ ಹೇಳ್ತಿರೋದು ಕರೆಕ್ಟು. ಆದ್ರೆ ನಾವು ಅಪ್ಪನ್ನ ಇಟ್ಕೊಂಡು ಡೈರೆಕ್ಟ್ ಆಗಿ ಏನು ಪ್ಲಾನ್ ಮಾಡಕ್ಕಾಗಲ್ಲ. ಅದಕ್ಕೆ ನಾನು ಹೇಳಿದ್ದು, ಅಮ್ಮನ್ನ ದಾಳವಾಗಿ ಉಪಯೋಗಿಸ್ಕೊಂಡು ಮಾವ ಸೊಸೆ ಬಾಂಡಿಂಗ್ ನ ಮುರಿಬೇಕು. ಮಾವ ಅಮ್ಮನ್ನ ಈಸಿಯಾಗಿ ನಂಬಿಸ್ಬೋದು, ನಮ್ ಮಾತ್ ಕೇಳ್ತಾಳೆ. ಆದ್ರೆ ಅಪ್ಪ ಕೇಳ್ತಾರಾ? ಅಮ್ಮಂಗೆ ಅವಳ ಮೇಲೆ ತುಂಬಾ ಕೋಪ ಇದೆ. ನಿನ್ ಮಗನ್ನ ನಿನ್ನಿಂದ ಕಿತ್ಕೋತಿದ್ದಾಳೆ ಅಂತ ಒಂದ್ ಮಾತ್ ಹೇಳಿದ್ರೆ ಸಾಕು, ಅದ್ರ ಪರಿಣಾಮ ಬೇರೆನೆ ಇರುತ್ತೆ. ಆದ್ರೆ ನಿಮ್ಮಮ್ಮ ಹೇಳ್ದಂಗೆ ಕೇಳ್ತಾಳ? ಬಾವಂಗ್ ಹೆದರ್ಕೊಂಡು ಇವತ್ ಮಾಡ್ದಂಗೆ ಟೋಟಲ್ ಪ್ಲಾನ್ ಉಲ್ಟಾ ಪಲ್ಟಾ ಮಾಡ್ಬಿಟ್ರೆ? ಇವತ್ತು ಆರಾಧನಾ ಟೈಮ್ ಚೆನ್ನಾಗಿತ್ತು, ಅದಕ್ಕೆ ಗೇಮ್ ಉಲ್ಟಾ ಆಯ್ತು. ಆದ್ರೆ ಯಾವಾಗ್ಲೂ ಅದೇ ತರ ಆಗತ್ತೆ ಅಂತ ಏನು ಇಲ್ವಲ್ಲ. ನೋಡ್ತಾ ಇರಿ, ಇನ್ ಮುಂದೆ ಆರಾಧನನ ಯಾವ ಗತಿಗೆ ತರ್ತೀನಿ ಅಂತ. ಅಯ್ಯೋ, ಈ ಅತ್ತೆನ ಎದುರಿಸ್ಕೊಂಡು ಈ ಮನೇಲಿ ಬಾಳಕ್ಕಾಗಲ್ಲ ಅಂತ ಹೆದರ್ಕೊಂಡು ಮನೆ ಬಿಟ್ಟು ಓಡೋಗ್ಬೇಕು. ಆದ್ರೂ ಅಕ್ಕ ಇದಕ್ಕೆಲ್ಲ ಒಪ್ತಾಳ ಅನ್ನೋದೇ ನನ್ನ ಅನುಮಾನ. ಅಮ್ಮ ಬಾಬಾ, ನಾನಿದ್ದೀನಲ್ಲ, ಅಮ್ಮನ್ನ ನನಗೆ ಹೇಗ್ ಬೇಕೋ ಹಾಗೆ ಮಾಡ್ಕೋತೀನಿ. ಅಯ್ಯೋ,
ಮುನಿಯಮ್ಮಂಗೆ ಕಾಲ್ ಮಾಡಿದ್ರೆ ಅಪ್ಪ ಯಾಕೆ ರಿಸೀವ್ ಮಾಡಿದ್ರು? ಅಪ್ಪನ ಹತ್ರನೇ ಮರ್ಯಾದೆ ಹೋಯ್ತಲ್ಲಪ್ಪ. ಹೆಂಡತಿಗೆ ಅಂತ ಮೊದಲನೇ ಸತಿ ಕಿಸ್ ಮಾಡಿದ್ರೆ ಅದು ಗುರಿ ತಪ್ಪೋಯ್ತಲ್ಲ. ಛೇ, ಏನಪ್ಪ ಮಗನೇ? ಹಲೋ, ಕೇಳಿಸ್ಕೋತಾ ಇದೀಯಾ? ಆಪ ಕೇಳಿಸ್ತಿದೆ. ಮತ್ತೇನ್ ಮಾತೇ ಇಲ್ಲ, ಆಗ್ಲೇ ಪಟ 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 ಅಂತ ಮಾತಾಡ್ತಿದ್ದೆ. ಈಗ ಎಲ್ಲೋಯ್ತಪ್ಪ ನಿನ್ ಮಾತೆಲ್ಲ? ಅಪ್ಪ ಅದು ನಾನು ಮುನಿಯ ಆರಾಧನ ಅನ್ಕೊಂಡು. ಗೊತ್ತಾಯ್ತು ಕಣಲೇ ಮಗನೇ, ಹೆಂಡತಿ ಅಂತ ಅನ್ಕೊಂಡು ನೀನು ನಂಗೆ ಕೊಡ್ಬಿಟ್ಟೆ ಅಲ್ಲ. ಅರ್ಥ ಆಯ್ತು ಬಿಡಪ್ಪ. ನಡೀಲಿ ನಡೀಲಿ, ಈಗ ನಡೀಇದೆ, ಇನ್ಯಾವಾಗ ನಡೆಯುತ್ತೆ? ಹನಿಮೂನ್ ಕಳಿಸ್ಬೇಕಾದ್ ನಿನ್ನ ಅಲ್ಲೆಲ್ಲೋ ಚೆನ್ನೈ ಕಾನ್ಫರೆನ್ಸ್ ಕಳ್ಸಿದ್ನಲ್ಲ, ಅದು ನನ್ ತಪ್ಪು ಕಣೋ, ನಂದೇ ತಪ್ಪು. ಬೇಗ ನಿನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ಬಿಡು. ಹನಿಮೂನ್ಗೆ ಹೋಗೋ ವ್ಯವಸ್ಥೆನ ನಾನು ಮಾಡಿಟ್ಟಿರ್ತೀನಿ. ಅರ್ಥ ಆಯ್ತಾ ಮಗನೇ? ಅಪ್ಪ, ನೀವು ಮತ್ತೆ ಆರಾಧನವರು ಯಾ ಕಡೆ ಹೋಗ್ತಿದ್ದೀರಾ? ಅದನ್ನೆಲ್ಲ ನೀನ್ ಬೆಂಗಳೂರಿಗೆ ಬಂದ್ಮೇಲೆ ನಿನ್ ಮುನಿಯಮ್ಮ ನಿನ್ಗೆ ಹೇಳ್ತಾಳಪ್ಪ. ಈಗ ನಮಗ್ ಟೈಮ್ ಆಗ್ತಿದೆ. ಅಪ್ಪ, ಒಂದು ರಿಕ್ವೆಸ್ಟು. ಏನಪ್ಪ? ಅಪ್ಪ ಪ್ಲೀಸ್, ಈ ವಿಷಯ ಯಾರಿಗೂ ಹೇಳ್ಬಿಡಿ. ಮುಖ್ಯವಾಗಿ ಆರಾಧನವ್ರಿಗಂತೂ ಹೇಳಲೇಬೇಡಿ. ನಾನೇನು ಹೇಳೋದು, ಎಲ್ಲ ನೀನೇ ಹೇಳ್ತಾ ಇದೆಯಲ್ಲ. ಲೇ, ನಾನು ಸ್ಪೀಕರ್ ಫೋನಲ್ಲಿ ಇದೀನಿ ಕಣೋ. ಇಷ್ಟೊತ್ತು ನೀನ್ ಮಾಡಿದ ಪ್ರವಚನನ ಮುನಿಯಮ್ಮನೂ ಕೇಳಿಸ್ಕೊಂಡಿದ್ದಾಳೆ. ನೀನೇನಾದ್ರೂ ಮಾತಾಡೋ ಹಾಗಿದ್ರೆ ನಿನ್ನ ಮುನಿಯಮ್ಮನ ಹತ್ರನೇ ಮಾತಾಡಪ್ಪ. ತಗೊಂಬ. ಮಾತಾಡೋದೆಲ್ಲ ಏನೂ ಇಲ್ಲ ಮಾವ. ಅಯ್ಯೋ, ಇವೆಲ್ಲ ಬೇಡಮ್ಮ. ದಂಪತಿಗಳ ಮಧ್ಯೆ ಮಾತು ಮುಗಿಯೋದು ಉಂಟಾ? ಅದರಲ್ಲೂ ಮದುವೆ ಆದ ಹೊಸರಲ್ಲಿ. ಅದು ಹೀಗೆ ದೂರ ದೂರ ಇದ್ದಾಗಂತೂ ಮಾತಾಡೋಕೆ 1000 ಮಾತಿರ್ತವೆ. ತಗೊಳಮ್ಮ, ಮಾತಾಡು. ರಾಜ್, ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ, ಓಕೆನಾ? ಓಕೆ, ಹ್ಯಾವ್ ಎ ನೈಸ್ ಡೇ. ಹಾಗಿದ್ರೆ ಹೊರಡೋಣ. ವಾವ್, ಎಂತ ಚೇಂಜ್ ಓವರ್. ಆರಾಧನವರು ಮೊದಲು ಅಪ್ಪನ ಎಷ್ಟು ದ್ವೇಷ ಮಾಡ್ತಿದ್ರು, ಆದರೆ ಈಗ ಮಾವ ಅಂತ ಒಪ್ಕೊಂಡಿದ್ದಾರೆ. ಅವ್ರ ಜೊತೆನೆ ಆಚೆ ಹೋಗಿದ್ದಾರೆ. ಥ್ಯಾಂಕ್ಸ್ ದೇವ್ರೆ.